ಅಧಿಕಾರ ಸಿದ್ದರಾಮಯ್ಯನವ್ರ ಹತ್ರ ಇರೋದ್ರಿಂದ ಅವ್ರು ಮನಸ್ಸು ಮಾಡಿ ಬಿಟ್ಕೊಟ್ರೆ ಸುಲಭದಲ್ಲಿ ಆಗ್ತದೆ. ಅವರು ಅಧಿಕಾರದಲ್ಲಿರೋದ್ರಿಂದ ಅವ್ರು ಮನಸ್ಸು ಮಾಡಿದ್ರೆ ಸುಲಭದಲ್ಲಿ ಆಗ್ತದೆ. ಈಗ ಹೋರಾಟ ಮಾಡಿ ಕಚ್ಚಾಡಿ ಇದೆಲ್ಲ ಮಾಡೋದಕ್ಕಿಂತ ಅವರೇ ಮನಸ್ಸು ಮಾಡಿಬಿಟ್ರೆ ನಾನೆಲ್ಲ ಅನುಭವಿಸಿದ್ದೀನಿ. ಈಗ ನಮ್ಮ ಸ್ನೇಹಿತರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ದೇವ್ರ ಮನಸ್ಸು ಕೊಟ್ಟು ಅವ್ರು ಮಾಡಿದ್ರೆ ಆಗ್ತದೆ. ಅದು ಅವರ ಪಕ್ಷದ ತೀರ್ಮಾನಗಳಾಗಿರ್ತವೆ. ಬಹಿರಂಗವಾಗಿ ಆ ರೀತಿ CM ಸಮ್ಮುಖದಲ್ಲಿ ಈ ರೀತಿಯ ಒಂದು ಒತ್ತಾಯ ಮಾಡುವಂಥದ್ದು ಅನ್ನುವಂಥ ಚರ್ಚೆ. ಅಂದರೆ ನೀವು ಹೇಳ್ತೀರಾ ಪಕ್ಷದ ನಿರ್ಣಯ ಅಂತ, ಅದು ಸುಮ್ಮನೆ ನೆಪಕ್ಕೆ ಕೇಳೋದು. ಆದರೆ ಕಷ್ಟಪಟ್ಟಿರೋದು ಯಾರು ಅಂತ ವಿಚಾರ ಮಾಡಿದ್ರೆ DK ಕಷ್ಟಪಟ್ಟಿರೋದು, ಸಂಘಟನೆ ಮಾಡಿರೋದು, ಮತ್ತು ಎಲ್ಲ 135 ಸೀಟ್ ಗೆಲ್ಸಿರೋದು ಎಲ್ಲ ಮಾಡಿರೋದ್ರಿಂದ ಅವರು CM ಅನುಭವಿಸಿದ್ರೆ ಒಳ್ಳೆಯದು. ನೀವು CM ಅವ್ರನ್ನ ಒಂದು ನಿಯೋಗ ಥರ ಭೇಟಿ ಮಾಡಿ ಅಥವಾ ಆ ಥರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ DCM ಅವ್ರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು. ನಾವು ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ನಾವು ಹೇಳ್ಬಾರ್ದು. ಹೇಳಿ ಈಗ ಧರ್ಮವಾಗ ಇವ್ರಿಗೆ ಆಗಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ? ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅಧಿಕಾರಕ್ಕೆ ಬರೋಕ್ಕೆ DK ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳೋದಾ? ಇದೆಯಾ ಇಲ್ವಾ? ನೀವೇನ್ ಹೇಳ್ತೀರಾ? ಅಲ್ಲ, ನನಗೆ ನಾನು ನಿಮ್ಮನ್ನ ಕೇಳ್ತಾ ನಮ್ಗಿರ್ಲಿ, ನಿಮ್ಮ ಮನಸ್ಸು ಏನಂತ. ನನ್ನ ಮನಸ್ಸು ಬೇರೆ. ನಾನು ಇಲ್ಲಿ ನೀವು ಕೇಳ್ತಾ ಇರುವಂತ ಸ್ವಾಮಿಗಳ, ಈಗ ನೀವು ಕೇಳ್ತಾ ಇರುವಂತದ್ದು CM ಸ್ಥಾನವನ್ನು ಬಿಟ್ಕೊಡಿ ಅಂತ ಅದೇ ತರ ಹೇಳಿದ್ರು. ಇಲ್ಲಿ ನೀವು ಇದೇ ತರ ಹೇಳ್ತೀರಾ. ನೀವು ಕೇಳ್ತಾ ಇರುವಂತದ್ದು, ಒತ್ತಾಯ ಮಾಡ್ತಾ ಇರುವಂತದ್ದು, ಹಾಗಾಗಿ ಈಗ ನಾನೇನು ಹೇಳ್ತೀನಿ, ಸಾಮಾನ್ಯ ಮನುಷ್ಯನ್ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂಥದ್ದು. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೊತ್ತಾಯವನ್ನ ಮಾಡಿದ್ದೀರಿ. ಸಮುದಾಯದ್ದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗಲೂ 9 ವರ್ಷದಿಂದ ಯಾವಾಗಲೂ 9 ವರ್ಷ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳೋದು.